ವೀಕ್ಷಕರೇ, ಚಿತ್ತಾ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ, ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ವೃತ್ತಿ ಜೀವನ ಯಾವುದು, ಯಾವ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಸವಿಸ್ತಾರವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡ್ಬೇಕು. ಕೊನೆಯಲ್ಲಿ ನಿಮ್ಮ ಜೀವನದುದ್ದಕ್ಕೂ ಸದಾ ಎಚ್ಚರಿಕೆಯಲ್ಲಿರ್ತಕ್ಕಂತಹ ಒಂದು ಎಚ್ಚರಿಕೆ, ಆರೋಗ್ಯದ ಎಚ್ಚರಿಕೆಯನ್ನ ಈ ವಿಡಿಯೋದ ಕೊನೆಯಲ್ಲಿ ತಮಗೆ ತಿಳಿತದೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟಾಪಿಕ್ ಆ ತರ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಚಿತ್ತಾ ನಕ್ಷತ್ರದ 4 ಚರಣಗಳಲ್ಲಿ ಕನ್ಯಾ ರಾಶಿಗೆ 2 ಚರಣಗಳು ಬರುತ್ತವೆ. ಇನ್ನು ತುಲಾ ರಾಶಿಗೆ 2 ಚರಣಗಳು ಬರುತ್ತೆ. ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ, ತುಲಾ ರಾಶಿಯ ಅಧಿಪತಿ ಬಂದು ಶುಕ್ರ. ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಮಂಗಳ, ಕುಜ ಅಧಿಪತಿ ಆಗಿರತಕ್ಕಂಥದ್ದು. ಇಂತಹ ಚಿತ್ತಾ ನಕ್ಷತ್ರದವರು ನೋಡಿ, ಯಾವತ್ತಿಗೂ ಕೂಡ ಆಡಳಿತದಲ್ಲಿ ಒಂದು ದಕ್ಷತೆ ಅನ್ನುವಂಥದ್ದಿರುತ್ತೆ. ಮತ್ತೆ ಹಾಸ್ಯ ಪ್ರಿಯರು, ಸಮಯ ಸಂದರ್ಭ ಸನ್ನಿವೇಶವನ್ನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥ ವ್ಯಕ್ತಿತ್ವ. ಪ್ರಯೋಗವಾದಿಗಳು, ಏನನ್ನಾದ್ರೂ ಹೊಸದನ್ನು ಪ್ರಯೋಗ ಮಾಡಬೇಕು, ಏನನ್ನಾದ್ರೂ ಹೊಸದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಒಂದು ಹೊಸ ಪ್ರಯೋಗ, ಹೊಸ ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡತಕ್ಕಂತ ಕೆಲಸಗಳಲ್ಲಿ ತುಂಬಾ ನಿಸ್ಸೀಮರು ಅಂತ ಹೇಳ್ಬೋದು ಚಿತ್ತಾ ನಕ್ಷತ್ರದವರು. ವ್ಯಾವಹಾರಿಕರು, ವ್ಯಾಪಾರ ಜ್ಞಾನ ಬಹಳಷ್ಟು ಚೆನ್ನಾಗಿರುತ್ತೆ, ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ ನಿಮಗೆ. ಇನ್ನು ಈ ಸಾಹಸ ವಿಚಾರದಲ್ಲಂತೂ ಎತ್ತಿದ ಕೈ. ಸ್ಪಷ್ಟವಾದಿಗಳು ಅಂದ್ರೆ ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಒಂದು ನೇರ ನುಡಿ, ನೇರ ನಡೆ ಇರುತ್ತೆ. ಜೊತೆಗೆ ಬಲಿಷ್ಠವಾಗಿರತಕ್ಕಂತಹ ವ್ಯಕ್ತಿತ್ವ ಅನ್ನುವಂಥದ್ದು. ನಿಮಗೆ ನೋಡಿದ್ರೆ ಕೆಲವೊಂದು ಜನರಿಗೆ ಸ್ವಲ್ಪ ಅಂಜಿಕೆ, ಸ್ವಲ್ಪ ಏನಾಗುತ್ತೆ, ಅಷ್ಟು ಸಾಮಾನ್ಯವಾದಂತ ವ್ಯಕ್ತಿತ್ವ ಅಲ್ಲ ಇದು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಚಿತ್ತಾ ನಕ್ಷತ್ರದವರು ಅಂದ ತಕ್ಷಣ ಒಂದು ರೆಸ್ಪೆಕ್ಟ್ ಬೇರೆ ತರ ಇರುತ್ತೆ, ನೋಡುವಂತ ದೃಷ್ಟಿಕೋನಗಳು ಬೇರೆ ತರ ಇರುತ್ತೆ. ಇನ್ನು ಚುರುಕಾಗಿರ್ತಕ್ಕಂಥ ಪ್ರವೃತ್ತಿಯವರು, ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ರೂಪಿಸ್ತಕ್ಕಂಥದ್ದು. ಜೊತೆಗೆ ಅತೀ ಖರ್ಚಿಕದಾರ ವ್ಯಕ್ತಿತ್ವ, ಅಂದ್ರೆ ದುಡ್ಡು ಬರ್ತಾ ಇರುತ್ತೆ, ದುಡ್ಡು ಉಳಿಸ್ಕೊಳ್ಳಲ್ಲ, ಖರ್ಚು ಮಾಡ್ತೀರಿ ಅನ್ನುವಂತ ಕಂಪ್ಲೇಂಟ್ ನಿಮ್ಮ ಮೇಲೆ ಇರುತ್ತೆ. ಅದು ಸದಾ ನಿಮ್ಮ ಮನೆಯವರು ಅಥವಾ ನಿಮ್ಮ ಸುತ್ತಲೂ ಇರತಕ್ಕಂತ ವ್ಯಕ್ತಿಗಳು ಇದು ಹೇಳ್ತಿರ್ತಾರೆ, ನಿಮಗೆ ಹಿತೈಷಿಗಳು, ನೀವು ದುಡ್ಡು ಉಳಿಸ್ಕೋಬೇಕಾಗತ್ತೆ, ದುಡ್ಡು ಈ ತರ ಖರ್ಚು ಮಾಡಿದ್ರೆ ಹೇಗೆ, ನಿಮ್ಮ ಹತ್ರ ಏನೋ ಒಂದು ದುಡ್ಡು ಬಂದ್ಬಿಡುತ್ತೆ ಅಂದ್ರೆ ಏನೋ ಒಂದು ಪರ್ಚೇಸ್ ಮಾಡ್ಬಿಡೋದು, ಏನೋ ಒಂದು ವಿಲಾಸಿ ಜೀವನ, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡೋದು, ಕೈಯಲ್ಲಿರ್ತಕ್ಕಂಥ ದುಡ್ಡುಗಳನ್ನು ಖಾಲಿ ಮಾಡಿಕೊಳ್ಳುವಂಥದ್ದು, ಈ ತರ ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇನ್ನು ಈ ಸಹನೆ ಇರುತ್ತೆ, ನಿಮ್ಮಲ್ಲಿ ತಾಳ್ಮೆ ಇರುತ್ತೆ. ನೋಡಿ, ತಪ್ಪೇನಾದ್ರೂ ಆಗ್ಬಿಡ್ತು ಅಂದ್ರೆ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ಲೇಬೇಕಲ್ವಾ. ತಪ್ಪಾಯ್ತು ಅಂತಂದ್ರೆ ಆ ತಪ್ಪು ಎಲ್ಲಿ ನಡೀತು, ಯಾಕೆ ನಡೀತು, ನಂದೇನ್ ಅದ್ರಲ್ಲಿ ಒಂದು ತಪ್ಪಿದೆ, ನನ್ನ ಪಾತ್ರ ಏನಿದೆ, ನಾನು ಏನನ್ನ ತಿದ್ಕೋಬೇಕು, ಯಾವುದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಅರಿವು ನಿಮ್ಮಲ್ಲಿ ಇರತಕ್ಕಂಥದ್ದು. ಮತ್ತೆ ಈ ಸ್ವಲ್ಪ ಕೆಲವೊಂದು ಟೈಮ್ ನಲ್ಲಿ ಬೇಗ ಕೋಪ ಬಂದ್ಬಿಡುತ್ತೆ, ಅದು ನಿಮ್ಮ ನ್ಯೂನ್ಯತೆ, ದೌರ್ಬಲ್ಯ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಜೊತೆಗೆ ಕೆಲಸಕ್ಕೆ ಜಾಸ್ತಿ ಮಹತ್ವವನ್ನು ಕೊಡುವಂಥದ್ದು, ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಜೀವನದಲ್ಲಿ ಸಕ್ಸಸ್ ಆಗುವಂಥದ್ದು. ನೀವು ನೋಡೋದಕ್ಕೆ ತುಂಬಾ ಸುರದ್ರೂಪಿಗಳು, ತುಂಬಾ ಸುಂದರವಾಗಿರ್ತಕ್ಕಂಥದ್ದು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಸ್ವಲ್ಪ ಇಲ್ಲ, 1 ಅವರ್ 1.5 ಅವರು ಕೂಡ ಸಾಲಲ್ಲ. ನಾನು ಮತ್ತೊಂದು ಟೈಮು ನಿಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ ಬೇರೆ ಇದೆ. ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು, ಮಾಡಿದ್ರೆ ಒಳ್ಳೇದಾಗುತ್ತೆ, ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಇದೆ. ಇದ್ರ ಬಗ್ಗೆ ನಾವ್ ಇಲ್ಲಿ ಮಾತಾಡ್ಬೇಕಾಗ್ತದೆ. ನೋಡಿ, ನಿಮ್ಮ ಉದ್ಯೋಗ ಅಂತ ಬಂದಾಗ ಈ ಮೆಕ್ಯಾನಿಕಲ್ ವೃತ್ತಿಯಲ್ಲಿ ಟೆಕ್ನಾಲಜಿ, ಟೆಕ್ನಿಕಲ್ಲು, ಇಲೆಕ್ಟ್ರಾನಿಕ್ಸ್, ಇಲೆಕ್ಟ್ರಿಕಲ್ಲು, ಇಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಪತ್ರಿಕಾ ರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆ, ಪ್ರಕಾಶಕರಾಗಿ, ಮತ್ತೆ ಈ ಬಿಲ್ಡರ್ ಆಗಿ ಮ್ಯಾನುಫ್ಯಾಕ್ಚರ್ ಕೆಲಸ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥದ್ದು, ಜೊತೆಗೆ ಈ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕ್ಷೇತ್ರಗಳು ಚೆನ್ನಾಗಿರುತ್ತೆ. ಮತ್ತೆ ಗುತ್ತಿಗೆದಾರರಾಗಿ, ಮತ್ತೆ ಈ ನ್ಯಾಯವಾದಿಗಳಾಗಿ, ಮತ್ತೆ ಈ ಸುಂಕ ವಸೂಲಾತಿಯಲ್ಲಿ ಕೆಲಸ ಮಾಡುವಂಥದ್ದು, ಜೊತೆಗೆ ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು. ಹಣಕಾಸಿನ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಕಾರ್ಖಾನೆ,
ಮತ್ತೆ ವಿದ್ಯುತ್ ಉಪಕರಣಗಳು, ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಗಣಿ, ಶಸ್ತ್ರಚಿಕಿತ್ಸೆ ಇಂತಹ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗ್ತವೆ. ಲೆಕ್ಕ ಬರೆಯುವಂಥದ್ದು, ಆಭರಣಗಳು, ಮತ್ತೆ ಕರಕುಶಲ, ಮತ್ತೆ ಲೇಖಕರು, ಸುಗಂಧಿತ ದ್ರವ್ಯಗಳ ಪದಾರ್ಥಗಳ ಮಾರಾಟ ಮಾಡತಕ್ಕಂಥದ್ದು, ಈ ಲ್ಯಾಪ್ಟಾಪ್, ಕಂಪ್ಯೂಟರ್, ಫೋನ್ಸ್ ಇಂತಹ ಕ್ಷೇತ್ರಗಳಲ್ಲಿ ತುಂಬಾ ಲಾಭ ಇದೆ, ಅನುಕೂಲತೆಗಳಿದೆ. ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ವೃತ್ತಿ ಜೀವನ ಇದೆ. ಇನ್ನು ನಿಮಗೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ. ಇನ್ನು ಬಹಳಷ್ಟು ಮಾಹಿತಿಗಳು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಡೋದಿದೆ. ಈಗ ನಿಜವಾದ ಮಾಹಿತಿಗಳು ಸಿಗ್ತಾ ಹೋಗ್ತದೆ. ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಈ ಒಂದು ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ನಾವು ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ನಿಮಗೆ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಇಲ್ವಾ, ಅನೇಕ ತೊಂದರೆಗಳಲ್ಲಿ, ತಾಪತ್ರೆಗಳಲ್ಲಿ ಸಿಕ್ಕಾಕೊಂಡಿದ್ರಿ ಅಂತಂದ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರ ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್, ಶಸ್ತ್ರಚಿಕಿತ್ಸೆ, ಡಾಕ್ಟರ್ ಮತ್ತೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು, ನಿಮ್ಮ ಹತ್ರ ಒಂದು ಆವಿಷ್ಕಾರ ಮಾಡ್ತಕ್ಕಂತ ಗುಣ ಇರುತ್ತೆ. ವಿಜ್ಞಾನ ಲೋಕದಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಒಂದು ಗತ್ತಿರುತ್ತೆ. ತತ್ವಜ್ಞಾನಿಗಳಾಗಿರ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ವ್ಯಾಪಾರ ಕ್ಷೇತ್ರ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಸೇನಾ ಮನೋರಂಜನಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸುರಕ್ಷತಾ ದಳ, ಮತ್ತೆ ಈ ವ್ಯಾಪಾರ ಕ್ಷೇತ್ರದಲ್ಲಿ ಪಾಲುದಾರಿಕೆಯಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಮನೆ ನಿರ್ಮಾಣದ ಕಲೆ, ಜೊತೆಗೆ ಈ ಕಲಾತ್ಮಕ ಪ್ರಚಾರ ಮಾಡ್ತಕ್ಕಂಥದ್ದು. ನಿಮ್ಮ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಇರುತ್ತೆ. ಅದು ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಇರ್ಬೋದು. ಇಂತಹ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಲಾಭಗಳನ್ನ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು. ಈ ಶೃಂಗಾರವಾದ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ವಿವಾಹದ ಒಂದು ದಲಾಲಿ ಮಾಡ್ತಕ್ಕಂಥದ್ದು, ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಕ್ರೀಡಾ ಸಾಮಗ್ರಿಗಳನ್ನ ಅಥವಾ ಕ್ರೀಡಾಪಟುವಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಅವಕಾಶಗಳು ನಿಮ್ಗೆ ಕಂಡು ಬರ್ತಕ್ಕಂಥದ್ದು. ಇನ್ನು ಈ ರೇಡಿಯೋ ಅಥವಾ ಟೆಲಿಫೋನು, ಟೆಕ್ನಾಲಜಿಯಲ್ಲಂತೂ ಹೇಳೋದ ಬೇಡ. ಟೆಕ್ನಾಲಜಿಯಲ್ಲಿ ಬಹಳಷ್ಟು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಈ ವಸ್ತ್ರ ತಯಾರಕರಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಯಾವುದೇ ಒಂದು ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಪೆಟ್ರೋಲಿಯಂ, ಧ್ರುವ ರೂಪಕ್ಕೆ ಸಂಬಂಧಿಸಿರ್ತಕ್ಕಂಥ ಪದಾರ್ಥಗಳನ್ನು ಮಾರಾಟ ಮಾಡತಕ್ಕಂಥದ್ದು, ಈ ಯಂತ್ರಗಳ ಬಿಡಿಭಾಗಗಳು ಅಥವಾ ಅದನ್ನ ನವೀಕರಿಸತಕ್ಕಂಥದ್ದು, ಈ ರೀತಿ ಯಂತ್ರಗಳಿಗೆ ಅಥವಾ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು, ಆಭರಣಗಳು, ಬೊಂಬೆಗಳು, ಚಿತ್ರಕಲೆ, ನಕಾಶೆಗಳು ಇತ್ಯಾದಿ. ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ನಿಮಗೊಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಉದ್ಯೋಗಗಳಾಗಿರ್ತಕ್ಕಂಥದ್ದು. ಇನ್ನು ಈ ನಾನು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ್ದೀನಿ, ನೀವು ಸದಾ ಒಂದು ವಿಚಾರ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರತಕ್ಕಂಥ ಅಂಶ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 27 ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಿಸಿರುವಂತ ಮಾಹಿತಿಗಳು ಸಿಗ್ತವೆ. ನೀವು ಅಲ್ಲೂ ಕೂಡ ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ನೀವು ಈ ಚಿತ್ತ ನಕ್ಷತ್ರದವರು ಸದಾ ಆರೋಗ್ಯದ ಬಗ್ಗೆ, ಈ ಮೂತ್ರನಾಳಕ್ಕೆ ಸಂಬಂಧಿಸಿರುವಂತಹ
ಮೂತ್ರಕೋಶಕ್ಕೆ ಕಿಡ್ನಿಗೆ ಸಂಬಂಧಿಸಿರ್ತಕ್ಕಂತ ಈ ಕಿಡ್ನಿಯಲ್ಲಿ ಹರಳಾಗಿರ್ಬೋದು, ಅಥವಾ ಉರಿ ಮೂತ್ರದಲ್ಲಿ ಸಮಸ್ಯೆ ಆಗಿರ್ಬೋದು, ಆಗಾಗ ಈ ರೀತಿ ಕಿಬ್ಬೊಟ್ಟೆಯ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳು ಆಗಾಗ ಬಾಧಿಸ್ತಾ ಇರ್ತವೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆ ಇರಬೇಕು, ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನೀವು ಚೆನ್ನಾಗಿರ್ತೀರಾ, ನೀವು ಚೆನ್ನಾಗಿದ್ರೆ ನಿಮ್ ಉದ್ಯೋಗ ಚೆನ್ನಾಗಿರುತ್ತೆ, ಉದ್ಯೋಗ ಚೆನ್ನಾಗಿದ್ರೆ ನಿಮ್ಮ ಕೈಯಲ್ಲಿ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಒಂದಕ್ಕೊಂದು ಸಂಬಂಧ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.